ಹಾಯ್, ನಾನು ಫ್ರಮ್ ಟೆಕ್ ಆ್ಯಂಡ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ರಿಯಲ್ಮಿ ಟೆಕ್ ಲೈಫ್ ಬ್ರ್ಯಾಂಡ್ ಅಡಿಯಲ್ಲಿ ಲಾಂಚ್ ಆಗಿರುವಂಥ DIZO ವೈರ್ಲೆಸ್ ಡ್ಯಾಶ್ ಈ ಒಂದು ನೆಕ್ ಬ್ಯಾಂಡ್ ಇರುವಂಥದ್ದು. ಈ ಒಂದು ನೆಕ್ ಬ್ಯಾಂಡ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಈ ಒಂದು ನೆಕ್ ಬ್ಯಾಂಡ್ ಕೇವಲ 1300 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಇಂಟ್ರೊಡಕ್ಟರಿ ಆಫರ್ ಅಂತ. ಈ ಒಂದು ಆಫರ್ ಮುಗಿದ ಮೇಲೆ ಇದರ ಬೆಲೆ 1600 ರೂಪಾಯಿ ಆಗುತ್ತೆ. ಸೊ ಸ್ಟಾರ್ಟಿಂಗ್ಗೆ ತೊಗೊಂಡ್ರೆ ಒಳ್ಳೆಯದು. ನಾನಿವತ್ತು ಈ ಒಂದು ನೆಕ್ ಬ್ಯಾಂಡನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ನೆಕ್ ಬ್ಯಾಂಡ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ನೆಕ್ ಬ್ಯಾಂಡನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ರಿಯಲ್ಮಿ ಟೆಕ್ ಲೈಫ್ DIZO ವೈರ್ಲೆಸ್ ಡ್ಯಾಶ್ ಅಂತ ಒಂದು ಬಾಕ್ಸ್ ಮೇಲೆ ಬರೆದಿದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ನೆಕ್ ಬ್ಯಾಂಡ್ ನೋಡೋಕ್ಕೆ ಸಿಗುತ್ತೆ. ಅದನ್ನು ಪಕ್ಕಕ್ಕಿಟ್ಟರೆ ಇದ್ರ ಒಳಗಡೆ ಒಂದು USB Type-C ಚಾರ್ಜಿಂಗ್ ಕೇಬಲ್ ಇದೆ. ಸೂಪರ್ ವಿಷಯ, ಸಣ್ಣ ಕೇಬಲ್ಲು ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಕೂಡ ಇರುವಂಥದ್ದು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್. ಅದು ಬಿಟ್ಟರೆ ಬೇರೆ ಸಹ ನಿಮಗೆ ಸಿಗ್ತಾ ಇದೆ ನೋಡಿ. ಇನ್ನು ಡೈರೆಕ್ಟಾಗಿ ಈ ಒಂದು ನೆಕ್ ಬ್ಯಾಂಡಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಇದು ಸುಮಾರು 37.7 ಗ್ರಾಮ್ ವೆಯ್ಟ್ ಇರುವಂಥದ್ದು. ಇದ್ರ ಮೇಲಿರುವಂಥ ಟೆಕ್ಸ್ಚರ್ ತುಂಬ ಯುನೀಕ್ ಆಗಿದೆ ಆಯಿತಾ. ಕ್ಯಾವ್ಲಾರ್ ಟೆಕ್ಸ್ಚರ್ ಅಂತ ಅಂತಾರೆ. ತುಂಬ ಡಿಫ್ರೆಂಟ್ ಆಗಿರುವಂಥದ್ದು, ಒಂದು ರೀತಿ ಐವಿ ಪ್ರೀಮಿಯಂ ಫೀಲ್ನ ಕೊಡುವಂಥದ್ದು. ಈ ಒಂದು ನೆಕ್ ಬ್ಯಾಂಡಲ್ಲಿ USB Type-C ಪೋರ್ಟ್ ಇದೆ ಆಗಲೇ ಹೇಳ್ದಂಗೆ, ಮತ್ತು ವಾಲ್ಯೂಮ್ ಅಪ್ ಡೌನು ಮತ್ತು ಪ್ಲೇ ಪಾಸು ಮತ್ತು ಪವರ್ ಬಟನ್ ಕೂಡ ಇರುವಂಥದ್ದು. ಎಲ್ಲ ಒಂದೇ ಆಯಿತಾ. ಸೊ ಗಮನಿಸ್ತಾ ಇದ್ದೀರಾ. ಮತ್ತು ಇದರಲ್ಲಿ ಮೈಕ್ರೋಫೋನ್ ಕೂಡ ಇದೆ. ಸೊ ಈ ಎಡಗಡೆ ಏನಿದೆ ಅದು ಮೈಕ್ರೋಫೋನು, ಒಂದೇ ಒಂದು ಮೈಕ್ರೋಫೋನ್ನ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ಈ ಒಂದು ಏನು ಬಡ್ಸ್ ಇದೆ ಅಲ್ವಾ, ಸೊ ಇದು ಮ್ಯಾಗ್ನೆಟಿಕ್ ಬಡ್ಸ್ ಆಯಿತಾ. ಕ್ವಿಕ್ ಪವರ್ ಆನ್ ಪವರ್ ಆಫ್. ನೀವು ಹಿಂಗೆ ಹಾಕಿದ ತಕ್ಷಣ ಮ್ಯಾಗ್ನೆಟ್ ಹಿಂಗೆ ಹಾಕಿದ ತಕ್ಷಣ ಪವರ್ ಆಫ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಪವರ್ ಆಗಿ ನಿಮ್ಮ ಫೋನಿಗೆ ಕನೆಕ್ಟ್ ಆಗಿ ತುಂಬ ಫಾಸ್ಟಾಗಿ ಕ್ವಿಕ್ ಕನೆಕ್ಟ್ ಆಗಿಬಿಡುತ್ತೆ ಆಯಿತಾ. ಸೂಪರ್ ವಿಷಯ. ಮತ್ತು ಸಿಲಿಕಾನ್ ಟಿಪ್ಸ್ ಇದೆ, ನಿಮ್ಮ ಕಿವಿಯ ಸೈಜಿಗೆ ತಕ್ಕಂಗೆ ಬೇಕಾದ್ರೆ ನೀವು ಹಾಕೊಬೋದು. ಒಂದು ಒಳ್ಳೆಯ ವಿಷಯ. ಓವರಾಲ್ ಇದು ಒಂದು ರೀತಿ ಪ್ಲಾಸ್ಟಿಕ್ ಬಿಲ್ಡ್ ಆಯಿತಾ. ಸೊ ಇದು ಈ ಪ್ರೈಸ್ ಅಂದರೆ ನಾವು ಮೆಟಾಲಿಕ್ ಬಿಲ್ಡನ್ನು ಈ ಪ್ಲೇಸಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ಓವರಾಲ್ ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು ಆಯಿತಾ. ನಿಮ್ಮ ಕುತ್ತಿಗೆಗೆ ತುಂಬ ಕಂಫರ್ಟಬಲ್ ಆಗಿ, ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ನನಗೆ ಎಲ್ಲೋ ಇರಿಟೇಷನ್ ಅಂತ ಅನಿಸಲ್ಲ. ತುಂಬ ಹಿಂಗೆ ಫೋಲ್ಡ್ ಆಗಿಬಿಡುತ್ತೆ, ಏನೋ ಹಾಕ್ಕೊಂಡಿದ್ದೀನಿ ಕುತ್ತಿಗೆಗೆ ಅನಿಸುತ್ತೆ ಅನ್ನೋ ಥರ ಅನಿಸಲ್ಲ. ಸೊ ತುಂಬ ಕಂಫರ್ಟಬಲ್ ಆಗಿದೆ, ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಕೂಡ ಹೌದು. ಮತ್ತು ಇದು IPX4 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅನ್ನಿಸ್ತು ನನಗೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ಕೊಂಡು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ನೆಕ್ ಬ್ಯಾಂಡನ್ನು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಮುಖಾಂತರ ಕಂಟ್ರೋಲ್ ಮಾಡ್ಬೋದಾಯ್ತಾ. ಸೊ ಸೂಪರ್ ವಿಷಯ. ಒಂದು ಪ್ರೈಸ್ ರೇಂಜ್ಗೆ 1300 ರೂಪಾಯಿ ಪ್ರೈಸ್ ರೇಂಜಿಗೆ ಅಪ್ಲಿಕೇಶನ್ ಸಪೋರ್ಟ್ ಕೊಟ್ಟಿದ್ದಾರೆ ಅಂತಂದರೆ ಒಂದು ರೀತಿ ತುಂಬ ಇಂಪ್ರೆಸಿವ್ ಅಂತ ಅನ್ಬೋದು. ಆ ಒಂದು ಅಪ್ಲಿಕೇಶನಲ್ಲಿ ನೀವು ಮೋಡ್ಗಳನ್ನು ಚೇಂಜ್ ಮಾಡ್ಬೋದು ಆಯಿತಾ. ಬೇಸ್ ಬೂಸ್ಟ್ ಪ್ಲಸ್ ಅಂತ ಇದೆ, ಬ್ಯಾಲೆನ್ಸ್ಡ್ ಅಂತ ಇದೆ ಮತ್ತು ಬ್ರೈಟ್, ಈ 3 ಮೋಡು. ನಾನು ಚೆಕ್ ಮಾಡಿದಂಗೆ ಬ್ರೈಟ್ ಮೋಡಲ್ಲಿ ವಾಲ್ಯೂಮ್ ತುಂಬ ಕ್ರಿಸ್ಪ್ ಆಗಿದೆ. ಬ್ಯಾಲೆನ್ಸ್ಡಲ್ಲಿ ಒಂದು ರೀತಿ ಎರಡು ನಿಮಗೆ ವೋಕಲ್ಲು ಮತ್ತು ಮ್ಯೂಸಿಕ್ ಎರಡು ಕೂಡ ಒಂದು ಲೆವೆಲಿಗೆ ಬ್ಯಾಲೆನ್ಸ್ ಆಗಿ ಬರುತ್ತೆ. ಆದರೆ ಈ ಒಂದು ಬ್ರೈಟ್ ಮೋಡಲ್ಲಿ ತುಂಬ ಕ್ರಿಸ್ಪ್ ಆಗಿದೆ. ಪರ್ಸ್ನಲಿ ನಾನಂತೂ ಈ ಒಂದು ಬ್ರೈಟ್ ಮೋಡನ್ನು ಪ್ರಿಫರ್ ಮಾಡ್ತೀನಿ. ಮತ್ತು ಈ ಒಂದು ಅಪ್ಲಿಕೇಶನಲ್ಲಿ ಒಂದು ಗೇಮ್ ಮೋಡನ್ನು ಆನ್ ಮಾಡ್ಕೊಬೋದು. ಆನ್ ಮಾಡಿಕೊಂಡ್ರೆ 88 ಮಿಲಿ ಸೆಕೆಂಡ್ ಲೋ ಲೇಟೆನ್ಸಿ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ನೀವು PUBG ಅಥವಾ BGM ಆ ರೀತಿ ಗೇಮ್ಗಳನ್ನ ಆಡಬೇಕಾದ್ರೆ ನಿಮಗೆ ಗನ್ ಸೌಂಡ್ ಎಲ್ಲ ಕೆಲವೊಂದು ಸಲ ಲೇಟಾಗಿ ಕೇಳುತ್ತಲ್ವ. ಸೊ ಆ ರೀತಿ ಆಗೋದಿಲ್ಲ, ಒಂದು ಒಳ್ಳೆಯ ವಿಷಯ ಅಂತೀನಿ. ಓವರಾಲ್ ಈ ಒಂದು ಅಪ್ಲಿಕೇಶನ್ ಅಂತೂ ತುಂಬ ಇಂಪ್ರೆಸಿವ್ ಆಗಿದೆ. ಸೊ ಈ ಪ್ರೈಸೊಂದಿಗೆ ಅಪ್ಲಿಕೇಶನ್ ಸಪೋರ್ಟ್ ಕೊಟ್ಟಿರೋದೇ ತುಂಬ ದೊಡ್ಡ ವಿಷಯ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಒಂದು ನೆಕ್ ಬ್ಯಾಂಡಲ್ಲಿ ಬ್ಲೂಟೂತ್ 5.2 ಇರುವಂಥದ್ದು ಆಯಿತಾ. ಸೊ ಕ್ರೇಜಿ ವಿಷಯ. ಈ ಪ್ರೈಸ್ ರೇಂಜಿಗೆ ಸುಮಾರು ಒಂದು 10 ಮೀಟರ್ ದೂರ ಇದ್ರೂ ಕೂಡ ನಮಗೆ ಕನೆಕ್ಟ್ ಆಗುತ್ತೆ ಮತ್ತು ಕನೆಕ್ಟಿವಿಟಿ ಇಶ್ಯೂ ತುಂಬ ಆಗೋದಿಲ್ಲ. ಮತ್ತು ಈ ಒಂದು ಮ್ಯಾಗ್ನೆಟನ್ನು ಓಪನ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಕೂಡ ಒಂದು ಪಾಪಪ್ ಬಂದುಬಿಡುತ್ತೆ ಅಥವಾ ಡೈರೆಕ್ಟಾಗಿ ಒಂದು DIZO ವೈರ್ಲೆಸ್ ಡ್ಯಾಶ್ ಕನೆಕ್ಟ್ ಮಾಡ್ಕೋತೀರಾ ಅಂತ. ಸೊ ತುಂಬ ಒಳ್ಳೆ ಫೀಚರ್ ಅನ್ನಿಸ್ತು ನನಗೆ. ಇದನ್ನು ಬಿಟ್ಟರೆ ಈ ಒಂದು ನೆಕ್ ಬ್ಯಾಂಡಲ್ಲಿ 11.2 mm ಡ್ರೈವ್ ಇರುವಂಥದ್ದು, ತುಂಬ ದೊಡ್ಡ ಡ್ರೈವ್ ಆಯಿತಾ. ಸೊ ಬೇಸ್ ಕೂಡ ಆಬ್ವಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಚೆಕ್ ಮಾಡ್ದಂಗೆ ಕ್ಲಾರಿಟಿ ಚೆನ್ನಾಗಿ ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಹೆವಿ ಇಂಪ್ರೆಸಿವ್ ಅನ್ನಲ್ಲ, ಅದು ಹೇಳಿದ್ನಲ್ಲ ಬ್ರೈಟ್ ಮೋಡಲ್ಲಿ ನಂಗೆ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಇದರಲ್ಲಿ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಆಟೋಮೆಟಿಕ್ ಅದು ಕಾಲ್ ಬಂದಾಗೆಲ್ಲ ಆಟೋಮೆಟಿಕ್ ಅದು ನಾಯ್ಸ್ ಕ್ಯಾನ್ಸಲೇಷನ್, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಡುತ್ತೆ. ಸೊ ನನಗೇನೋ ಈ ಫೀಚರ್ ಈ ಒಂದು ಪ್ರೈಸನ್ಸಿಗೆ ಓಕೆ ಅನ್ನಿಸ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ 260 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಒಂದು ಸಲ ಫುಲ್ ಚಾರ್ಜ್ ಮಾಡಿದ್ರೆ ಲಿಟ್ರಲಿ 30 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ನನಗೆ ಅನಿಸ್ತದೆ 50% ವಾಲ್ಯೂಮಲ್ಲಿ. ಮತ್ತು ಫಾಸ್ಟ್ ಚಾರ್ಜಿಂಗ್ ಕೂಡ ಇರುವಂಥದ್ದು. ಸೊ ಜಸ್ಟ್ 10 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 10 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಮಾಡ್ಬೋದು. ಸೊ ಬೆಂಕಿ ವಿಷಯ, ತುಂಬ ಫಾಸ್ಟಾಗಿ ಚಾರ್ಜ್ ಆಗಿಬಿಡುತ್ತೆ. ಸೊ ನನಗೆ ಅನ್ನಿಸ್ತಂಗೆ
ಅದರ 30 ಗಂಟೆ ಅಂದರೆ 30 ಗಂಟೆ ಬೇಡ 20 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಕೊಟ್ಟರು ಕೂಡ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಅಂತ ಪರ್ಸ್ನಲಿ ಅನಿಸುತ್ತೆ ನನಗೆ. ಸೊ ಓವರಾಲ್ ಹೇಳ್ಬೇಕಂತ ಅಂದರೆ ಈ ಒಂದು ಪ್ರೈಸೊಂದಿಗೆ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು ನಂಗೆ ಅನ್ನಿಸ್ತಂಗೆ. ಈ ಒಂದು ಮ್ಯಾಗ್ನೆಟಿಕ್ ನೋಡಿ ಆಟೋಮೆಟಿಕ್ ಕನೆಕ್ಟ್ ಅದನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರೈಸೊಂದಿಗೆ 1300 ರೂಪಾಯಿಗೆ. ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ, ಕಂಫರ್ಟಬಲ್ ಆಗಿರುವಂಥದ್ದು, ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿದೆ, ಬ್ಲೂಟೂತ್ 5.2, ವಾಟರ್ ರೆಸಿಸ್ಟೆಂಟ್ ರೇಟಿಂಗು. ನಂಗೆ ಅನ್ನಿಸ್ತಂಗೆ ಒಂದು ವ್ಯಾಲ್ಯೂ ಫಾರ್ ಮನಿ ನೆಕ್ ಬ್ಯಾಂಡ್ ಆಗಬಹುದು ಪರ್ಸನಲಿ ಅಂತ ಅನ್ನಿಸ್ತಾ ಇದೆ. ಸೊ ಇದಿಷ್ಟು ಈ ಒಂದು ನೆಕ್ ಬ್ಯಾಂಡ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಕ್ಲಾರಿಟಿ ಚೆನ್ನಾಗಿದೆ, ಬಟ್ ಹೇಳಿದ್ನಲ್ಲ, ಆದರೆ ಕ್ರೇಜ್ ಇಂಪ್ರೆಸಿವ್ ಅಲ್ಲ, ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಬ್ರೈಟ್ ಮೋಡಲ್ಲಿ ನಂಗೆ ತುಂಬ ಇಂಪ್ರೆಸ್ ಮಾಡೋದು, ತುಂಬ ಕ್ರಿಸ್ಪ್ ಆಗಿದೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.